तिरुपति देवस्थान सहायतः एतस्य पुस्तकस्य प्राकटनार्थं सहायं कृतवती शैलजा भगिनी। मिशन तथा सत्यसाई संस्थायाः संस्कृतपण्डितानां सहायेन भगिनी निरन्तरं वेदपठनं तथा वेदाध्ययनं च कृतवती। गतेभ्यः 25 वर्षेभ्यः 25 वर्षದಿಂದ ಕೆನರಾ ಬ್ಯಾಂಕ್ सहयोगे ब्रैल रिसोर्स सेंटर मध्ये अंधछात्राणां कृते पठ्यपुस्तक सिद्धता रचना योजना कार्यक्रमे स्वयं सेविका रूपेण कार्यं कुर्वती अस्ति। सम्यक प्रतिष्ठानम ವತಿಯಿಂದ ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ಗುರುವಂದನಾ ಕಾರ್ಯಕ್ರಮ ಹಾಗೂ ಸಂಸ್ಕೃತ ಶ್ರೀ ಪ್ರಶಸ್ತಿ ಪ್ರದಾನವನ್ನು ಹಮ್ಮಿಕೊಳ್ಳಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಲಕ್ಷ್ಮೀ ಭೂವರಹ ಸ್ವಾಮಿ ಸಾಲಿಗ್ರಾಮ ಕ್ಷೇತ್ರದ ಡಾಕ್ಟರ್ ಶ್ರೀ ಮಹರ್ಷಿ ಆನಂದ ಗುರೂಜಿಯವರು ವಹಿಸಿದರು. ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಪ್ರಾಧ್ಯಾಪಕರು ಹಾಗೂ ನಿವೃತ್ತ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸಿ ಶಿವಕುಮಾರ್ ಸ್ವಾಮಿಯವರು ಭಾಗವಹಿಸಿದರು. ಇನ್ನು ಉಪಸ್ಥಿತಿಯಲ್ಲಿ ಸಮ್ಯಕ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಸತೀಶ್ ಎಂ.ಆರ್. ಅವರು ಭಾಗವಹಿಸಿದರು. ಸುಮಾರು 15 ಜನ ಸಾಧಕರಿಗೆ ಸಂಸ್ಕೃತ ಶ್ರೀ ಪ್ರಶಸ್ತಿಯನ್ನು 2026ನೇ ಸಾಲಿನ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ರಾಜ್ಯದ ವಿವಿಧ ಮೂಲೆಗಳಿಂದ ಈ ಒಂದು ಪ್ರತಿಭಾನ್ವಿತರನ್ನು ಗುರುತಿಸಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಸಂಸ್ಕೃತ ವಿಚಾರಕ್ಕೆ ಸಂಬಂಧಿಸಿದಂತೆ ಶಿವಕುಮಾರ್ ಸ್ವಾಮಿಯವರು ಮಾತನಾಡಿ, ಸಂಸ್ಕೃತ ಒಂದು ಅವಿಭಾಜ್ಯವಾದಂತಹ ಭಾಷೆಯಾಗಿದ್ದು ಸಂಸ್ಕೃತ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಶಸ್ತಿಗಳು ಇಲ್ಲಿವರೆಗೂ ಸಹ ಯಾವುದೇ ರೀತಿಯಾದಂತಹ ನನಗೆ ದಕ್ಕಿರಲಿಲ್ಲ. ಕಳೆದ ವರ್ಷದಲ್ಲಿ ಸೆಪ್ಟೆಂಬರ್ನಲ್ಲಿ ನನಗೆ ಸಂಸ್ಕೃತ ವಿಚಾರಕ್ಕೆ ಸಂಬಂಧಿಸಿದಂತೆ ವಾರಣಾಸಿಯಲ್ಲಿ ನಡೆದ ದಕ್ಷಿಣ ಭಾರತ ಸಂಸ್ಕೃತ ಅಧಿವೇಶನದಲ್ಲಿ ನಮಗೆ ಪ್ರಶಸ್ತಿ ದಕ್ಕಿರುವುದು ಸಂತೋಷಕರ ಸಂಗತಿ. ಹಾಗೆ ಸಂಸ್ಕೃತ ಕಲಿಯುವುದು ಹಾಗೂ ಸಂಸ್ಕೃತ ಬೋಧನೆ ಮಾಡುವುದು, ಸಂಸ್ಕೃತ ವಿಚಾರದಲ್ಲಿ ಪಾಂಡಿತ್ಯ ಮೆರೆದವರನ್ನು ಗೌರವಿಸುತ್ತಿರುವುದು ಸಂಸ್ಥೆಯೇ ಹೆಗ್ಗಳಿಕೆಯ ವಿಚಾರವಾಗಿದೆ ಎಂದು ತಿಳಿಸಿದರು. ಈ ಒಂದು ಕಾಯಕವನ್ನು ಸಂಸ್ಥೆ ವತಿಯಿಂದ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ನಾಡಿನಲ್ಲಿರ್ತಕ್ಕಂತಹ ಸಂಸ್ಕೃತ ಪಂಡಿತರಿಗೆ ಗೌರವಿಸುವ ಕೆಲಸ ಮಾಡುತ್ತಿರುವುದು ಪ್ರಶಂಸನೀಯ ಎಂದು ಇದೇ ವೇಳೆ ಅವರು ತಿಳಿಸಿದರು. ಸುಮಾರು 8,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ SSLC ಹಂತದಲ್ಲಿ ಹೆಚ್ಚು ಅಂಕಗಳನ್ನು ಪಡೆದವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡುವುದರ ಜೊತೆಗೆ ಕಳೆದ 3 ವರ್ಷಗಳಿಂದ ಸಂಸ್ಕೃತ ಭಾಷೆ ಸಾಹಿತ್ಯ ಸಂಸ್ಕೃತಿಗೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂತಹ ವಿದ್ವಾಂಸರನ್ನು ಅಧ್ಯಾಪಕರನ್ನು ಗುರುತಿಸಿ ಅದು ಅಭಿನಂದಿಸ್ತಕ್ಕಂತಹ ಸನ್ಮಾನಿಸ್ತಕ್ಕಂತಹ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇರೋದು ತುಂಬ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನನ್ನನ್ನು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ವೀರಭದ್ರ ಮತ್ತು ಅವರ ಮಿತ್ರರುಗಳು ಅವರು ನನಗೆ ಪ್ರಶಸ್ತಿಯನ್ನು ನನಗೆ ಪ್ರದಾನ ಮಾಡಬೇಕು ಅಂತ ಬಂದವರು. ಅವರು ನನ್ನ ಬಯೋಡೇಟಾ ಕೊಡಿ ಸರ್ ಅಂದರು. ಬಯೋಡೇಟಾ ಕೊಟ್ಟ ಮೇಲೆ ಅವರು ಇಲ್ಲ ನೀವು ಅತಿಥಿಗಳಾಗಿ ಆಗಮಿಸಬೇಕು ಅಂತ ಅಂದರು. ಬಹುಶಃ ನನಗೂ ಕೂಡ ಪ್ರಶಸ್ತಿಯನ್ನು ಕೊಡ್ತಾರೆ ಅನ್ನೋದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅದಕ್ಕಿಂತ ದೊಡ್ಡ ಗೌರವ ಎಲ್ಲ ಸಂಸ್ಕೃತ ಅಧ್ಯಾಪಕರನ್ನು ವಿದ್ವಾಂಸರನ್ನು ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ನನ್ನ ಅತಿಥಿಯಾಗಿ ಬರಬೇಕು ಅಂತ ಕರೆದರೂ ಅದೇ ದೊಡ್ಡ ಗೌರವ ಎಂಬುದಾಗಿ ನಾನು ಭಾವಿಸ್ಕೊಂಡಿದ್ದೆ. ಆದರೂ ಕೂಡ ಅವರು ಸಂಸ್ಕೃತ ಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಅಭಿನಂದಿಸಿದ್ರು. ಅದಕ್ಕೆ ತುಂಬ ಧನ್ಯವಾದಗಳು. ಅಂತಾನೆ ಬಂದದ್ದು ಕಳೆದ ವರ್ಷ ನನಗೆ ಏನು ಭಾರತೀಯ ಭಾಷಾ ಸಮ್ಮಾನ್ ಪುರಸ್ಕಾರ ಏನು ವಾರಣಾಸಿಯಲ್ಲಿ ಸೆಪ್ಟೆಂಬರ್ 1ನೇ ತಾರೀಕು ನಡೀತು. ಅಖಿಲ ಭಾರತ ಸ್ತರದಲ್ಲಿ ಏನು ಅಧಿಕೃತವಾಗಿರ್ತಕ್ಕಂಥ 22 ಭಾಷೆಗಳು ಏನಿದೆಯೋ ಆ 22 ಭಾಷೆಯ ವಿದ್ವಾಂಸರುಗಳಿಗೆ ಒಂದೊಂದು ಭಾಷೆಗೆ ಒಬ್ಬೊಬ್ಬ ವಿದ್ವಾಂಸರಿಗೆ ಅಖಿಲ ಭಾರತ ಸ್ತರದ ವಿದ್ವಾಂಸರನ್ನು ಗುರುತಿಸಿ ಮಾಡ್ತಕ್ಕಂತಹ ಸನ್ಮಾನ ಅದು. ಹಿಂದೂಸ್ತಾನ್
ಸಮಾಚಾರ ಪತ್ರಿಕಾ ಬಳಗದವರು ಪ್ರತಿ ವರ್ಷ ಅದನ್ನು ನಿರಂತರವಾಗಿ ಸುಮಾರು 50 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಕಳೆದ ವರ್ಷ ಸೆಪ್ಟೆಂಬರ್ 13ಕ್ಕೆ ವಾರಣಾಸಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಅಲ್ಲಿ ಸಂಸ್ಕೃತಕ್ಕೆ ಗೋಸ್ಕರ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ವಿದ್ವಾಂಸರು ಅನ್ನೋ ಕಾರಣದಿಂದ ಅಲ್ಲಿ ಆದಂತಹದ್ದು ಭಾರತೀಯ ಭಾಷಾ ಸಮ್ಮಾನ್ ಪುರಸ್ಕಾರ. ಮತ್ತು ಅಧ್ಯಯನ ಮಾಡಿದಂಥವನು ಮತ್ತು ಅಧ್ಯಾಪನ ಮಾಡಿದಂಥವನು ಸಂಸ್ಕೃತ ಸಾಹಿತ್ಯ ಕ್ಷೇತ್ರದಲ್ಲಿ ಏನು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಅವರು ವಿಶಿಷ್ಟವಾಗಿರ್ತಕ್ಕಂತಹ ಗೌರವ ಬಂದಿದೆ ಎಂಬುದಾಗಿ ನನಗೆ ತಿಳ್ಕೊಂಡಿದ್ದೀನಿ. ಮತ್ತು ನನಗೂ ಕೂಡ ವಿಶೇಷವಾಗಿ ಗೌರವವನ್ನು ಉಂಟು ಮಾಡ್ತು ಅಂತ ತಿಳ್ಕೊಂಡಿದ್ದೀನಿ. ಎಂಬತಕ್ಕಂತಹ ಶಬ್ದಕ್ಕೆ ಅಲ್ಲಿ ಏನು ಹೊಗಳಿಕೆ, ಶ್ಲಾಘನೆ ಮತ್ತು ಶ್ರೇಷ್ಠತೆ, ಉತ್ಕೃಷ್ಟವಾಗಿರುವಿಕೆ ಎಂಬತಕ್ಕಂತಹ ಅರ್ಥಗಳು ನಮಗೆ ನಿಘಂಟು ಗ್ರಂಥಗಳಲ್ಲಿ ನಮಗೆ ಲಭ್ಯವಾಗ್ತವೆ. ಈ ಅರ್ಥವನ್ನು ಕುರಿತು ನಾವು ವಿಚಾರ ಮಾಡಿದಾಗ ಯಾರ ಶ್ಲಾಘನೆ, ಯಾರ ಹೊಗಳಿಕೆ, ಯಾರ ಶ್ರೇಷ್ಠತೆ, ಯಾರ ಉತ್ಕೃಷ್ಟತೆ ಅನ್ನೋದನ್ನು ನಾವು ಎಂಬತಕ್ಕಂಥ ಪ್ರಶ್ನೆಗಳು ಸಹಜವಾಗಿ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಕೂಡ ಬರ್ತವೆ. ಅದಕ್ಕೆ ಸಮಾಧಾನವನ್ನು ಈಗ ಹೇಳ್ಬೋದೇನೋ ಅಂತ ನನ್ನ ಅನಿಸಿಕೆ. ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಸುಭಾಷಿತ ಸಂಸ್ಕೃತದಲ್ಲಿ ಇರ್ತಕ್ಕಂಥದ್ದು ನಮಗೆಲ್ರಿಗೂ ಕೂಡ ಗೊತ್ತು. ಖ್ಯಾತ ನರಾಧಿಪತಯ ಕವಿ ಸಂಶ್ರಯೇಣ ರಾಜಾಶ್ರಯೇಣ ಚ ಗತಾಃ ಕವಯ ಪ್ರಸಿದ್ಧಿ ರಾಜ್ಞಾ ಸಮೋಸ್ತಿನ ಕವೇಹೇ ಪರಮೋಪಕಾರಿ ರಾಜ್ಞೋ ನ ಚಾಸ್ತಿ ಕವಿನ ಸದೃಶ ಸಹಾಯ. ಸಂಸ್ಕೃತ ಶ್ರೀ ಪ್ರಶಸ್ತಿಯನ್ನು ಸಂಸ್ಥೆ ವತಿಯಿಂದ 2ನೇ ವರ್ಷದಲ್ಲಿ ಕೂಡ ಮಾಡಲಾಗುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾನದ ಪದಾಧಿಕಾರಿಗಳು, ಅಧ್ಯಕ್ಷರು, ಖಜಾಂಚಿಗಳು, ಉಪಾಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಲ್ಲದೆ ಸಾಧಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಶ್ರೀ ಮಹರ್ಷಿ ಆನಂದ ಗುರೂಜಿಯವರು ವಹಿಸಿ ಮಾತನಾಡಿ ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಮೆರೆದವರಿಗೆ ಈ ಒಂದು ಪ್ರಶಸ್ತಿ ನೀಡುತ್ತಿರುವುದು ಅತಿ ಸಂತೋಷದ ವಿಚಾರವಾಗಿದ್ದು, ನನಗೂ ಸಹ ಸಂಸ್ಕೃತ ಕಲಿಯುವ ಆಸೆ ಇದೆ. ಮುಂದಿನ ದಿನಗಳಲ್ಲಿ ಸಂಸ್ಕೃತದಲ್ಲಿ ಮಾತನಾಡುತ್ತೇನೆ ಎಂದು ಭರವಸೆ ನೀಡಿದರು. ಸಂಸ್ಕೃತದ ವಿಚಾರ, ಭಾಷೆ ಬಗ್ಗೆ ಸಾಕಷ್ಟು ವಿಶ್ವಾಸ ಹಾಗೂ ಪ್ರಶಂಸನೀಯವಾದದ್ದಾಗಿದೆ ಎಂದು ಇದೇ ವೇಳೆ ಕಾರ್ಯಕ್ರಮದಲ್ಲಿ ತಿಳಿಸಿದರು. ಪ್ರವಚನ ಅಂತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ ಇದೆ. ಆಗಿಂದಾಗಲೇ ನಾನು ಮಾತಾಡ್ತಾನೆ ಇರ್ತೀನಿ. ಸಮಯ ಸಾಕಷ್ಟು ಆಗಿರೋದ್ರಿಂದ ನಾನು ಮೇಲಿರ್ತಕ್ಕಂಥ ಎಲ್ಲ ಆಣಿಮುತ್ತುಗಳು ಹಾಗೆ ಯಾರೆಲ್ಲ ಸನ್ಮಾನಿತರಿದ್ದೀರಿ, ನಿಮ್ಮ ವಿದ್ವತ್ತು, ನಿಮ್ಮಲ್ಲಿರ್ತಕ್ಕಂತಹ ಒಂದು ವಿದ್ಯೆಯನ್ನು ಗುರುತಿಸಿ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಸಂಸ್ಕೃತ ಶ್ರೀ ಅದ್ಭುತವಾಗಿದೆ. ಕಾಯಕ ಯಾರೆಲ್ಲರೂ ಪ್ರಶಸ್ತಿಗೆ ಭಾಜನರಾಗಿದ್ದೀರಲ್ಲ, ನಿಮ್ಮ ಕಾಯಕ ಈ ಮಟ್ಟಕ್ಕೆ ಗುರುತಿಸಿ ಇಲ್ಲಿಗೆ ಬಂದಿದ್ದೀರಿ ಅಂದರೆ ಬಹುಶಃ ನನಗನ್ಸುತ್ತೆ ಇದು ಭಗವಂತನೇ ಗುರುತಿಸಿರ್ತಕ್ಕಂಥ, ಭಗವಂತನಿಗೆ ಪ್ರಿಯವಾದಂತಹದ್ದು ಸಂಸ್ಕೃತ. ಕಾಲೇಜುಗಳಲ್ಲಿ ಹೇಳುವಂತಹ ಎಲ್ಲ ಪಾಠ ಪ್ರವಚನಗಳಿಗೂ ಸಂಸ್ಕೃತ ಅಂತ ಬಂದಾಗ ಆ ಪೀರಿಯಡಲ್ಲಿ ಕೂತ್ಕೊಳ್ಳುವಂತಹ ವಿದ್ಯಾರ್ಥಿನಿಯರ ಆ ಒಂದು ನುಡಿಮುತ್ತಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಸನ್ನಿವೇಶಕ್ಕೆ ಸಾಂಸ್ಕೃತಿಕ ತೆಗೆದುಕೊಳ್ತಕ್ಕಂಥ ಉಪನ್ಯಾಸಕರು, ಅಧ್ಯಾಪಕರು ಅವರ ನಡವಳಿಕೆಗಳಾಗಲಿ, ಅವರ ಭಾಷಾ ವರ್ತನೆಗಳಾಗಲಿ ಮತ್ತು ಅವರಲ್ಲಿರ್ತಕ್ಕಂತಹ ಆ ಒಂದು ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ಯೋಜನೆಗಳಾಗಲಿ, ಇನ್ನು ಉಳಿದಂಥ ಸಬ್ಜೆಕ್ಟ್ಸ್ ತೆಗೆದುಕೊಳ್ಬೇಕಾದರೆ ಬರುವಂತಹ ರೀತಿ ನೀತಿಗಳಲ್ಲಾಗಲಿ ಸಾಕಷ್ಟು ವ್ಯತ್ಯಾಸ ಇದೆ. ಕಾಲಧರ್ಮಕ್ಕೆ ವಿದ್ಯಾರ್ಥಿನಿಯರು ಸಹಿತ ಸಂಸ್ಕೃತ ಅಧ್ಯಯನಕ್ಕೆ ಸಂಸ್ಕೃತದಲ್ಲಿರ್ತಕ್ಕಂಥ ಈ ಒಂದು ಸಬ್ಜೆಕ್ಟು, ಈ ಒಂದು ಸಂಬಂಧಪಟ್ಟಂಥ ಒಂದು ಕ್ಲಾಸ್ ಏನಿದೆ, ಇದಕ್ಕೆ ಬರ್ತಕ್ಕಂಥವರ ಮನಸ್ಸು ಸಹಿತ ಸಂಪೂರ್ಣವಾಗಿ ಇದು ಭಗವಂತನ ಎಲ್ಲೋ ಒಂದು ಹತ್ತಿರದಲ್ಲಿದ್ದಾರೆ ಅಂದರೆ ಮಾತ್ರ ಅವರು ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಅಂದರೆ ಗೊತ್ತಾಗುವುದಿಲ್ಲ. ಸಂಸ್ಕೃತದಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದಂತಹ ಅಮೃತ, ಮಧು, ಜೇನುತುಪ್ಪಕ್ಕಿಂತ ಸಿಹಿ ಎಂಬತಕ್ಕಂಥದ್ದು ಅರತರೆ ಮಾತ್ರ ಗೊತ್ತಾಗುತ್ತೆ ಇದರ ಒಂದು ಮಹತ್ವ. ಮಕ್ಕಳಿಗೆ ಉಣಬಡಿಸ್ತಾ ಮಕ್ಕಳ ಜೀವನದಲ್ಲಿ ಒಂದು ಅತ್ಯುತ್ತಮವಾದಂತಹ ಒಂದು ಘಟ್ಟವಾಗಿ ತೆಗೆದುಕೊಂಡು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮವನ್ನು, ದೇವರುಗಳನ್ನು, ಮಾತಾಪಿತೃಗಳನ್ನು, ಗುರುಗಳನ್ನು ಹೆಚ್ಚಾಗಿ ಈ ಒಂದು ಸಂಸ್ಕೃತದಲ್ಲಿ ತಿಳಿಸಿ ಅವರ ಜೀವನಕ್ಕೆ ಬೇಕಾದಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಮೌಲ್ಯಗಳನ್ನು ತುಂಬುತ್ತಿರ್ತಕ್ಕಂತಹ ಶಿಕ್ಷಕರಿಗೆ ನಾನು ಯಾವತ್ತೂ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ಅಂತ ಭಾವಿಸಿದ್ದೇನೆ. ಕರ್ನಾಟಕದಾದ್ಯಂತ ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಿಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಬಂದದ್ದು ಇದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿದ್ದೇನೆ. ಅವರನ್ನು ಸತ್ಕರಿಸ್ತಕ್ಕಂಥದ್ದು,
ವ್ಯಕ್ತಿಗಳನ್ನು ಸತ್ಕರಿಸೋದಲ್ಲ, ಇದು ಗುರುಗಳನ್ನು ಸತ್ಕರಿಸಿರ್ತಕ್ಕಂಥದ್ದು. ನಿಮ್ಮಲ್ಲಿ ಅಂತಹ ಒಂದು ವಿದ್ವತ್ತು, ಅಂತಹ ಒಂದು ತಾಯಿ ಶಾರದೆಯನ್ನು ನೀವು ಉಪಾಸನೆ ಮಾಡ್ತಾರೆ. ನಿಮ್ಮಿಂದ ಸಮಾಜಕ್ಕೆ ಬೇಕಾದಂಥ, ಸಮಾಜದ ಭದ್ರ ಬುನಾದಿಯಾಗಿ ನಿಲ್ಲಬೇಕಾದಂಥ ಯುವಕ ಯುವತಿಯರಿಗೆ ಪಾಠ ಪ್ರವಚನವನ್ನು ಮಾಡಿ ಅವರ ಜೀವನಕ್ಕೆ ಬೇಕಾದಂಥ ಮೌಲ್ಯಗಳನ್ನು ತುಂಬುತ್ತಾ ಇದ್ದೀರಲ್ಲ, ಬಹುಶಃ ನನಗನ್ಸುತ್ತೆ ಕೃಷ್ಣ ಅಥವಾ ಮಹಾವಿಷ್ಣು ಒಂದೊಂದು ಯುಗದಲ್ಲಿ ಒಂದೊಂದು ತರಹ ಅವತಾರ ತಾಳ್ತಾನೆ. ಈಗ ಸಂಸ್ಕೃತವನ್ನು ವಿರೋಧ ಮಾಡತಕ್ಕಂತಹ ಒಂದಷ್ಟು ಜನ ಇದ್ದರೆ, ಸಂಸ್ಕೃತದಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾಗಿರ್ತಕ್ಕಂಥ ವಿಚಾರಗಳನ್ನು ಉಳ್ಬಿಡಿಸೋದಕ್ಕೆ ಇಂತಹ ಸಂಸ್ಕೃತ ಶ್ರೀ ಎಂಬತಕ್ಕಂಥ ಒಂದು ಬಿರುದಾಂಕಿತವಾಗಿ ಮತ್ತಷ್ಟು ಜವಾಬ್ದಾರಿಯನ್ನು ಕೊಟ್ಟು, ನಿಮ್ಮ ಹೆಗಲ ಮೇಲೆ ಜವಾಬ್ದಾರಿ ಹೊತ್ತು ಇನ್ನಷ್ಟು ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕನ್ನು ಕೊಡಲಿಕ್ಕಾಗಿ ಇವತ್ತಿನ ದಿವಸ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂಸ್ಥೆ ನಡೆಸಿರ್ತಕ್ಕಂಥ ಈ ಕಾಯಕ ಇದು ಮೆಚ್ಚುವಂತಹ. ಸಮ್ಯಕ್ ಪ್ರತಿಷ್ಠಾನ, ಈ ಪ್ರತಿಷ್ಠಾನದ ವತಿಯಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮಿಯವರು, ಸತೀಶ್ರವರು, ಹಾಗೆ ಸಾಕಷ್ಟು ಜನ ಗಣ್ಯರು, ಹಾಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂಸ್ಕೃತ ಶ್ರೀ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ಎಲ್ಲ ಅಧ್ಯಾಪಕರಿಗೂ ಹಾಗೆ ಸಾಧನಾ ಪುರುಷರಿಗೂ ತಮ್ಮೆಲ್ಲರಿಗೂ ತಾಯಿ ಶಾರದೆಯ ಅನುಗ್ರಹ ಸದಾ ನೀಡಿರಲಿ.